ಮಹಾರಾಷ್ಟ್ರದಲ್ಲಿ ದಾಖಲೆ ಮಳೆ ಆದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ಭೀಮಾ ನದಿಯಲ್ಲಿ ಪ್ರವಾಹ ಹೆಚ್ಚಾಗಿರುವಂತದ್ದು. ಸದ್ಯ ನಾನೀಗ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಒಂದು ಕುಮಸಿ ಗ್ರಾಮದ ಏನು ನದಿ ಹರಿತಾ ಇದೆ ಆ ನದಿ ಭಾಗದಲ್ಲಿ ಇದನ್ನು ನೀವು ಹಿಂದೆ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಭೀಮಾ ನದಿ ಬೋರ್ಗರಿತಾ ಇದೆ ಅನ್ನುವಂಥದ್ದು. ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯ ಭೀಮಾ ನದಿಗೆ ಒಂದು ಅಪಾರ ಪ್ರಮಾಣದ ನೀರು ಬಿಟ್ಟ ನೆಲೆಯಲ್ಲಿ ಇವತ್ತು ಪ್ರವಾಹ ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಏನಂತಂದ್ರೆ ಈ ಸೀನಾ ನದಿಯ ಮೂಲಕ, ಅದು ಸೀನಾ ನದಿ ಕೇವಲ 1 ಲಕ್ಷ ಸಾಮರ್ಥ್ಯದ ಒಂದು ಏನು ನದಿ ಇದೆ, ಅಲ್ಲಿ ಈಗ ಸದ್ಯ 3 ಲಕ್ಷಕ್ಕೂ ಹೆಚ್ಚು ನೀರು ಅದರ ಮೂಲಕ ಬಿಟ್ಟಿರುವ ಹಿನ್ನೆಲೆ ಭೀಮಾ ನದಿಯ ಒಂದು ಪ್ರವಾಹ ಬಬ್ಬರಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯ ಸುಮಾರು ಇಂಡಿ, ಚಡ್ಚಾನ್ ಹಾಗೂ ಆಲ್ಮೇಲ್ ತಾಲೂಕಿನ ನದಿ ತೀರದ ಗ್ರಾಮಗಳು ಇವತ್ತು ಪ್ರವಾಹಕ್ಕೆ ತುತ್ತಾಗಿರುವಂಥದ್ದು. ಅದೇ ತರನಾಗಿ ಈಗಾಗಲೇ ಏನಂದ್ರೆ ಪ್ರಮುಖವಾಗಿ ಈ ಒಂದು ಪ್ರವಾಹ ಸೃಷ್ಟಿಯಾಗಲು ಹಲವು ಕಾರಣಗಳು ಇರುವಂಥದ್ದು. ಜೊತೆಗೆ ಏನಂದ್ರೆ ಈಗ ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸೇತುವೆಗಳು ಕೆಳ ಹಂತದಲ್ಲಿರುವ ಕಾರಣಕ್ಕಾಗಿ ಬೇರೆ ಬೇರೆ ಗ್ರಾಮಕ್ಕೆ, ಈಗ ಉದಾಹರಣೆಯಾಗಿ ದೇವನಗಾಂವ್ ಗ್ರಾಮಕ್ಕೆ ಕುಮಸಿ ಮೂಲಕ ಹೋಗಲಿಕ್ಕೆ ಒಂದು ತೊಂದರೆಯಾಗಿ ಇವತ್ತು ಸಂಪರ್ಕ ಕಟ್ ಆಗಿರುವಂಥದ್ದು. ಅದೇ ತರನಾಗಿ ಈಗ ಸುಮಾರು ಅಧಿಕಾರಿಗಳ ಒಂದು ಮಾಹಿತಿ ಪ್ರಕಾರ ಈಗ ಜಿಲ್ಲೆಯಲ್ಲಿ ಸುಮಾರು 1041 ಏನು ಮನೆಗಳು ಮಳೆಯ ಜೊತೆಗೆ ಪ್ರವಾಹದಿಂದ ಹಾನಿಯಾಗಿರುವಂತದ್ದು. ಜೊತೆಗೆ ಸುಮಾರು 1,28,239 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಸುಮಾರು ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಈಗಾಗಲೇ ಜಿಲ್ಲಾ ಆಡಳಿತ ವರದಿಯನ್ನು ಕೊಟ್ಟಿರುವಂತದ್ದು. ಈ ಭೀಮಾ ನದಿ ಪ್ರವಾಹ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂತದ್ದು ನೀವು ದೃಶ್ಯ ನೋಡಬಹುದು. ಮಳೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಆಲ್ಮೇಲ್ ತಾಲೂಕಿನಲ್ಲಿ ಕೂಡ ಮಳೆ ಮುಂದುವರೆದಿದೆ. ಹೀಗಾಗಿ ನದಿ ತೀರದ ಗ್ರಾಮಸ್ಥರಿಗೆ ಮತ್ತೆ ಆತಂಕ ಸೃಷ್ಟಿಯಾಗಿರುವಂತದ್ದು. ಈಗಾಗಲೇ ಏನು ಪ್ರವಾಹ ಏನಿದೆ ಅದು ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೈತರ ಆತಂಕದಲ್ಲಿ ಇರುವುದು. ಒಟ್ಟಿನಲ್ಲಿ ಈಗ ವಿಜಯಪುರ ಜಿಲ್ಲೆಯ ಇಂಡಿ, ಚಡ್ಚನ್ ಮತ್ತು ಆಲ್ಮೇಲ್ ತಾಲೂಕಿನಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ಮತ್ತೆ ಮುಂದುವರೆದಿದೆ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಪ್ರವಾಹಕ್ಕೆ ತುತ್ತಾದಂತಹ ಜನರು ಸಂತ್ರಸ್ತರಿಗೆ ಪರದಾಡುವಂತ ಪರಿಸ್ಥಿತಿ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆಗೆ ರಾಚಪ್ಪ ಬಂದಿದೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.